ಓಂ ನಮಃ ಶಿವಾಯ. ಕುಂಭರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ವಿವಾಹ ಹಾಗೂ ದಾಂಪತ್ಯದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಅಂದ್ರೆ ಅವಿವಾಹಿತ ಕುಂಭರಾಶಿಯವರ ವಿವಾಹದ ವಿಚಾರ, ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ಮ್ಯಾರೇಜ್ ಬೇಕಾದ್ರೆ ಆಗಿರ್ಲಿ ಅವ್ರಿಗೂ ಬರುತ್ತಿದ್ದು, ಅವ್ರಿಗೂ ಸಹ ಇದೇ ರೀತಿಯಲ್ಲಿ ಇದೇ ಫಲ ಬರುತ್ತೆ. ಇನ್ನು ಆಲ್ರೆಡಿ ಮದುವೆ ಆಗಿರತಕ್ಕಂಥವರಿಗೆ ದಾಂಪತ್ಯ ಗಂಡ ಹೆಂಡತಿ ಜಗಳ ಮನಸ್ತಾಪಗಳ ವಿಚಾರ, ಇದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ವಿಡಿಯೋ ರೀಚ್ ಆಗ್ಬೇಕಾದ್ರಿಂದ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೆಂದ್ರು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋಗಳೆಲ್ಲದೂ ಸಹ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ, ಖಂಡಿತವಾಗಿ ನೋಡಿ. ನಮ್ಮ ಚಾನಲ್ ನಲ್ಲೇ ಇರ್ತದೆ ಎಲ್ಲದೂ ಸಹ. ಇದು ನಾನು ಪರ್ಟಿಕ್ಯುಲರ್ ಆಗಿ ಬರೀ ಮದುವೆ ದಾಂಪತ್ಯ ಇದು ಮಾತ್ರ ಮಾತಾಡ್ತೇನೆ ಈ ವಿಡಿಯೋದಲ್ಲಿ. ಈಗ ಕುಂಭರಾಶಿಯವರಿಗೆ ವಿವಾಹವನ್ನ ಮಾಡಿಸ್ತಕ್ಕಂಥವನು ರವಿಗ್ರಹ ಸಪ್ತಮಾಧಿಪತಿ ಆಗಿರ್ತಾನೆ. ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ರವಿ ಶನಿ ಒಟ್ಟಿಗೆ ಇರ್ತಾರೆ. ಕುಂಭರಾಶಿಯಲ್ಲಿ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಅದೇನಾಗ್ಬಿಡುತ್ತೆ ಅಂದ್ರೆ ಇಷ್ಟವಿಲ್ಲದ ಮದುವೆಗೆ ಕಷ್ಟಪಟ್ಟು ಒಪ್ಪಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುವ ಸಾಧ್ಯತೆ. ಅದು ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು. ನಿಮಗೆ ಇಷ್ಟ ಇಲ್ಲ, ಬಟ್ ಮನೆಯವರು ಫೋರ್ಸು, ಅವ್ರದ್ದು ಇವರು ಫೋರ್ಸ್ ಮಾಡ್ತಾ ಇದಾರೆ, ಅಥವಾ ಗಂಡಿನ ಕಡೆಯವರು ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ಅಥವಾ ಹೆಣ್ಣಿನ ಕಡೆಯವರು ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ಒಪ್ಕೋಬೇಕಾಯ್ತು ಅಂತ. ಸೊ ಆ ತರಹ ಆಗುವ ಸಾಧ್ಯತೆ. ಇಷ್ಟವಿಲ್ಲದ ಮದುವೆ ಮಾರ್ಚ್ ತಿಂಗಳ ಮೊದಲೆರಡು ವಾರ. ಸೊ ಆದ್ರಿಂದ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೋಡಿದ್ರೆ ಒಳ್ಳೇದು ನನ್ನ ಪ್ರಕಾರ. ಮಾರ್ಚ್ 3ನೇ ವಾರ 4ನೇ ವಾರ ಆದ್ರೂ ಸ್ವಲ್ಪ ಫ್ರೀ ಆಗ್ಬಿಡ್ತೀರಾ, ಅಂದ್ರೆ ತೊಂದರೆ ಇಲ್ಲ. ಅವಾಗ ನಿಮಗೆ ಇಷ್ಟ ಮದುವೆ ಆಗೋ ಅವಕಾಶಗಳು ಚೆನ್ನಾಗಿ ಸಿಗುತ್ತೆ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ಗುರುಬಲ ಇಡೀ ಮಾರ್ಚ್ ತಿಂಗಳು ನಿಮ್ಗೆ ಏನಿರಲ್ಲ. ಮಾರ್ಚ್, ಏಪ್ರಿಲ್, ಮೇಗ್ ಬರೋದು ನಿಮಗೆ ಗುರುಬಲ. ಸೊ ಆದ್ರಿಂದ ಮಾರ್ಚ್ ತಿಂಗಳಲ್ಲಿ ಮದುವೆಗೆ ಅನುಕೂಲವಾಗಬೇಕು ನಿಮಗೆ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ, ಯಾಕೆಂದ್ರೆ ಹಂಗಂತ 3ನೇ ವಾರ 4ನೇ ವಾರ ತುಂಬಾ ಪವರ್ಫುಲ್ ಆಗಿದೆ ಅಂತಲ್ಲ. ಪರಮವಚಸ್ತಿ ಶುಕ್ರನೊಟ್ಟಿಗೆ ರವಿ ಸೇರ್ಬಿಟ್ಟ ಅಂದ್ರೆ ಮತ್ತೆ ರವಿ ಶುಕ್ರರು ಕೂಡ ಪರಸ್ಪರ ವೈರಿಗಳೇ. ಸೊ 3ನೇ ವಾರ 4ನೇ ವಾರ ಅಂದಾಗ ಮದುವೆ ಫಿಕ್ಸ್ ಆಗಕ್ಕೆ ರೆಡಿ ಇದೆ, ಬಟ್ ದುಡ್ಡಿಲ್ಲ ಅನ್ನೋಂಗ ಆಗ್ಬಿಡ್ಬೋದು. ಸೊ ದುಡ್ಡಿನ ವಿಚಾರವಾಗಿ ಮದುವೆ ಸಮಸ್ಯೆ ಆಗ. ಸೊ ಸ್ವಲ್ಪ ಆ ತರದ ಸಮಸ್ಯೆಗಳಿದೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ. ಇನ್ನು ವಿವಾಹಿತರಿಗೆ ದಾಂಪತ್ಯದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಪ್ಲಸ್ ನೆಗೆಟಿವ್ ಅಂತಂದ್ರೆ, ಮೊದಲೆರಡು ವಾರ ನೆಗೆಟಿವ್. ಯಾಕೆ ಅಂತಂದ್ರೆ ಒಂದು ಹೇಳಿಕೊಳ್ಳಲಾಗದಂತಹ ಒತ್ತಡದ ಪ್ರೆಷರೈಸ್ ಇರುತ್ತೆ. ಯಾಕಂದ್ರೆ ರವಿ ಶನಿ ಯುತಿ ಅಲ್ವಾ. ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ನಾನು ಅನ್ನುವಂಥದ್ದು ಜಾಸ್ತಿ. ಒಬ್ರಿಗೊಬ್ರಿಗೆ ಮಾತಾಡಲ್ಲ, ಮಾತು ಬಿಟ್ಬಿಡ್ತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥ. ನಾನು ಹೇಳ್ತಾ ಇರ್ತೇನೆ, ನಾವು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಅಷ್ಟೇ ಇರ್ಬೇಕು. ಅದಕ್ಕಿಂತ ಅದು ಇನ್ನೂ ಅದರಿಂದ ಆಚೆಗೆ ಎಕ್ಸ್ಪ್ಯಾಂಡ್ ಆಗಬಾರ್ದು ಸಿಟ್ಟು ಜಗಳ ಮನಸ್ತಾಪಗಳು. ಸೊ ಹಾಗೆ ಎಲ್ಲಿರ್ತದೋ ಅಲ್ಲಿ ದಾಂಪತ್ಯ ಚೆನ್ನಾಗಿರ್ತದೆ. ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿಯ ವೈರಿ ಇರೋದ್ರಿಂದ ಸುಖ ದಾಂಪತ್ಯ ಸ್ವಲ್ಪ ಕಷ್ಟ ಅವರಿಗೆ. ಅದರಲ್ಲೂ ರವಿ ಶನಿ ಯುತಿ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ. ಅನಿವಾರ್ಯವಾಗಿ ತಡ್ಕೊಂಡಿದ್ದೀನಿ, ನನ್ ಕೈಲಿ ಇಲ್ಲ ಅಂದ್ರೆ ನನ್ ಕೈಲಿ ಆಗ್ತಾ ಇರಲ್ಲ ಅನ್ನೋ ತರ ಒಂದು ವಾತಾವರಣ ಹುಟ್ಟುಬಿಡುತ್ತೆ. ಸೊ ಈ ತರದೆಲ್ಲ ವಾತಾವರಣಗಳು ನೆಕ್ಸ್ಟ್ ಅಂದ್ರೆ ಗಂಡ ಹೆಂಡತಿ ಜಗಳ ನನಗ್ ಕಾಣೋ ಪ್ರಕಾರ ಮಾರ್ಚ್ ತಿಂಗಳು ಮೊದಲೆರಡು ವಾರ ಜಾಸ್ತಿ ಇರುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲ ತಿಂಗಳೆಲ್ಲ ಇದೆ ಅಂತಂದ್ರೆ ಮೊದಲೆರಡು ವಾರಗಳಲ್ಲಿ ಏನಕ್ಕೆ ಕಿತ್ತಾಡ್ತಾ ಇದೀರಾ ಅಂತ ಇಲ್ಲ, ಒಟ್ಟ ಕಿತ್ತಾಡ್ತಾ ಇರ್ತೀರ. ಬಟ್ 3ನೇ ವಾರ 4ನೇ ವಾರ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಕುಟುಂಬದವರ ಸಲುವಾಗಿ ಸ್ವಲ್ಪ ಜಗಳ ಮನಸ್ತಾಪಗಳು ಆಗ್ಬೋದು ಅಷ್ಟೇ. ಆದ್ರೆ ಆಗುತ್ತೆ ಅಂತ ಇದಿಲ್ಲ, ಯಾಕಂದ್ರೆ ಮೊದಲೆರಡು ವಾರಗಳೇ ಸ್ವಲ್ಪ ಅದೆಲ್ಲ ನಿಮಗೆ ಸಾಕಾಗ್ಬಿಟ್ಟಿರುತ್ತದ. ಸೊ ಇಲ್ಲಿ ಸುಖ ದಾಂಪತ್ಯ ಬೇಕು ಅಂದ್ರೆ ಗಂಡ ಹೆಂಡತಿ ಜಗಳ ಆಗಬಾರ್ದು, ಚೆನ್ನಾಗಿರ್ಬೇಕು ಅಂತಂದ್ರೆ ರವಿ ಅಷ್ಟೋತ್ತರ, ಆದಿತ್ಯ ಹೃದಯ ಸ್ತೋತ್ರ ಇದೆರಡು ಕಡ್ಡಾಯವಾಗಿ ಪಠನೆ ಮಾಡಬೇಕು. ಕೇವಲ ಅಷ್ಟೇ ಅಲ್ಲ, ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂದ್ರೆ ಅದನ್ನೇ ಮಾಡಬೇಕು. ಜೊತೆಗೆ ಶನಿ ಆರಾಧನೆ ಮಾಡಬೇಕು. ಯಾಕಂದ್ರೆ ಶನಿ ರವಿ ಒಟ್ಟಿಗೆ ಇದ್ದಾರೆ. ಆದ್ರಿಂದ ಶನಿ ಅಷ್ಟೋತ್ರ, ರವಿ ಅಷ್ಟೋತ್ರ, ಆದಿತ್ಯ ಹೃದಯ ಸ್ತೋತ್ರ ಪ್ರತಿದಿನ ಪಠನೆ ಮಾಡ್ಬೇಕು ನೀವು. ಆಯ್ತಲ್ಲ, ದಶರಥ ಕೃತ ಶನಿ ಸ್ತೋತ್ರ ಅಂತಾನೂ ಬರುತ್ತೆ, ಅದನ್ನು ಸೇರ್ಸ್ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಈ 4 ಪಠನೆ ಪ್ರತಿದಿನ ಪಠನೆ ಮಾಡ್ಕೊತ ಹೋದ್ರೆ ಮಾರ್ಚ್ ತಿಂಗಳಲ್ಲಿ ವಿವಾಹದ ವಿಚಾರದಲ್ಲೂ ಸಮಸ್ಯೆ ಆಗ್ಲಿಕ್ಕಿಲ್ಲ, ಅಥವಾ ದಾಂಪತ್ಯದ ವಿಚಾರದಲ್ಲೂ ಸಮಸ್ಯೆ ಆಗ್ಲಿಕ್ಕಿಲ್ಲ. ಇನ್ನು ಫಾರ್ ಸಪೋಸ್ ಅಷ್ಟಾಯ್ತು ಅಂದ್ರೆ ಗಂಡ ಹೆಂಡತಿ ಇಬ್ರು ಸಹ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನವಗ್ರಹಗಳಿರುತ್ತೆ. ನವಗ್ರಹಗಳಲ್ಲಿ ಮಧ್ಯದಲ್ಲಿ ರವಿ ಇರ್ತಾನೆ, ಸೂರ್ಯಗ್ರಹ. ಸೂರ್ಯನ ಹಿಂದೆಗಡೆ ಶನೇಶ್ವರ ಇರ್ತಾನೆ. ಆ ಸೂರ್ಯನಿಗೆ ಶನೇಶ್ವರನಿಗೆ ಒಂದು ಅಭಿಷೇಕ ಪೂಜೆ ಮಾಡಿಕೊಂಡು ಕಾಲು ನೋವು ಬರ್ತಾನೆ ಬದಕ್ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಅದು ಸಹ ನಿಮಗೆ ತುಂಬಾ ಅನುಕೂಲ ಆಗ್ತದೆ. ಇದಿಷ್ಟಲ್ಲದೆ ಇನ್ನೂ ಏನಾದ್ರು ಪವರ್ಫುಲ್ ಆಗ್ಬೇಕು ಅಂದ್ರೆ ನಾವು ಮಾಡ್ತಾ ಇದ್ದೇವೆ. ಕುಂಭರಾಶಿಯ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜನ ಸಿಗಬೇಕು ಅಂತ ನಾವು ವಿಶೇಷವಾದ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ಇವತ್ತಲ್ವಾ, ಎಲ್ಲಿ ಉತ್ತರದ ನೇಪಾಳದಲ್ಲಿ ಉತ್ತರದ ನೇಪಾಳ ದೇಶದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥರ ಸನ್ನಿಧಾನದಲ್ಲಿ
ಹಾಗೂ ಶಕ್ತಿಪೀಠ ಅಮ್ಮನವರು ಗುಹೇಶ್ವರಿ ಅಂತ. ನೀವು ಅಸ್ಸಾಂನ ಕಾಮಾಖ್ಯ ಕೇಳಿರ್ತೀರಾ, ಶಕ್ತಿಪೀಠ ಅಮ್ಮನವರದು. ಅದೇ ತರ ಗುಹೇಶ್ವರಿ ಅಮ್ಮನವರು ಶಕ್ತಿಪೀಠ. ಸೊ ಅಮ್ಮನವರ ಸನ್ನಿಧಾನ ಶಕ್ತಿಪೀಠ, ಪಶುಪತಿಯ ಸನ್ನಿಧಾನ ಶಕ್ತಿಪೀಠ. ಈ ಪಾರ್ವತಿ ಪರಮೇಶ್ವರರ ಒಂದು ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಈಶ್ವರನಿಗೋಸ್ಕರ ರುದ್ರಹೋಮ, ಅಮ್ಮನವರಿಗೋಸ್ಕರ ಸ್ವಯಂವರ ಪಾರ್ವತಿ ಹೋಮ ಸಹಿತ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಒಂದು ವಿಶೇಷವಾದ ಮಂತ್ರ ಹೋಮ ಅದು. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿಯ ಮೇಲೆ ಗಂಡನಿಗೆ ಇರುವ ಮನಸ್ತಾಪಗಳನ್ನು ದೂರ ಮಾಡಿ ಇಬ್ಬರಿಗೂ ಪರಸ್ಪರ ಒಬ್ಬರ ಮೇಲೊಬ್ಬರಿಗೆ ಆಕರ್ಷಣೆ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಒಟ್ಟಿಗೆ ಇರ್ತಾರೆ ಅವ್ರ ಗಂಡ ಹೆಂಡತಿ. ಸೊ ಆತರ. ಆಮೇಲೆ ಅವಿವಾಹಿತರೇ ಆಗಿರಲಿ, ಒಂದು ಇದಕ್ಕೆ ಹೋದ್ರೆ, ಒಂದು ಹೆಣ್ಣು ನೋಡಕ್ ಹೋದ್ರು ಅಥವಾ ಯಾರೋ ಗಂಡು ನೋಡಕ್ ಬಂದಾಗ ಒಂದ್ ಸ್ವಲ್ಪ ಆಕರ್ಷಣೀಯವಾಗಿ ಚೆನ್ನಾಗಿ ಮದುವೆ ಆದ್ರೂ ಮದುವೆ ಆಗ್ಬೇಕು ಅಂತ ಅನ್ಸ್ಬೇಕು ಅಂದ್ರೆ ಅಲ್ಲೊಂದು ಆಕರ್ಷಣಾ ಕೇಂದ್ರ ಬಿಂದು ಇರಬೇಕು. ಸೊ ಆದ್ರಿಂದ ಆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಆ ಆಕರ್ಷಣಾ ಶಕ್ತಿಯನ್ನ ಕೊಡಲಿದೆ ಇಬ್ಬರಲ್ಲೂ ಸಹ. ಸೊ ಆದ್ರಿಂದ ಅದು ನಿಮಗೆ ಅನುಕೂಲವಾಗುತ್ತೆ. ಈ ಎಲ್ಲ ಕಾಂಬಿನೇಷನ್, ಇನ್ನು ಮಹಾಮೃತ್ಯುಂಜಯ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಅವೆಲ್ಲ ಮಾಡ್ತಾ ಇದ್ದೇವೆ. ಆದ್ರೆ ಈ ಒಂದು ವಿಶೇಷವಾದ 2-3 ಹೋಮಗಳು ನಿಮಗೆ ವಿವಾಹದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಖಂಡಿತವಾಗಿ ಅನುಕೂಲ ಮಾಡಿಕೊಡುತ್ತೆ. ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ, ಕುಂಭರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರೆ ನೇಪಾಳದಲ್ಲಿ ನಾನು ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದನ್ನ ಶಿವರಾತ್ರಿ ಅಮಾವಾಸ್ಯೆ ದಿವಸ ನೀವು ಇಲ್ಲಿ ನಿಮ್ಮೂರಲ್ಲಿ ಕುತ್ಕೊಂಡು ಲೈವ್ ಅಲ್ಲಿ ನೋಡ್ಬೋದು. ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕುತ್ಕೊಂಡು ಲೈವ್ ಅಲ್ಲಿ ನೋಡ್ಬೋದು. ನೇಪಾಳದಲ್ಲಿ ಹೋಮ ಆಗೋದು ನೀವು ಇಲ್ಲಿ ಕುತ್ಕೊಂಡು ಲೈವ್ ಅಲ್ಲಿ ನೋಡ್ಬೋದು. ಸೊ ಆದ್ರಿಂದ ಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲ, ಗುರುವಾರ ಶಿವರಾತ್ರಿ ಅಮಾವಾಸ್ಯೆ, ಬುಧವಾರ ಶಿವರಾತ್ರಿ, ಗುರುವಾರ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ಗುರುವಾರ. ಸೊ ಅವತ್ತಿನ ದಿವಸ ನಾವು ವಿಶೇಷವಾಗಿ ಮಾಡ್ತಾ ಇರುವಂತಹ ಈ ದೇವತಾರಾಧನೆಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಯ ಇರುವ ಯಾವ್ದಾದ್ರು ಕುಂಭರಾಶಿ ಗಂಡ ಹೆಂಡತಿ ತುಂಬಾ ಜಗಳ ಮಾಡ್ತಾ ಇದ್ರೆ ಈ ವಿಡಿಯೋರಿಗೆ ಶೇರ್ ಮಾಡಿ. ಅಥವಾ ನಿಮಗೆ ಪರಿಚಯ ಇರುವ ಕುಂಭರಾಶಿಯವರು ಯಾರಿಗಾರು ಮದುವೆ ಆಗ್ತಲ್ಲ, ಮದುವೆಗೋಸ್ಕರ ಟ್ರೈ ಮಾಡ್ತಾರೆ, ಯಾವುದೇ ರಾಶಿಯವರಾಗಿರ್ಲಿ ಮದುವೆಗೋಸ್ಕರ ಟ್ರೈ ಮಾಡ್ತಾರೆ, ಮದುವೆಗೆ ಇನ್ನೂ ಫಿಕ್ಸ್ ಆಗ್ತಾರೆ ಅಂದ್ರೆ ಈ ವಿಡಿಯೋರಿಗೆ ಶೇರ್ ಮಾಡಿ. ಖಂಡಿತವಾಗಿ ಅವರಿಗೆ ವಿವಾಹ ಸ್ಥಿತಿಗೆ ಅವ್ರಿಗೂ ಅನುಕೂಲವಾಗಲಿ. ಯಾಕಂದ್ರೆ ವಾಪಸ್ ಬಂದ ಮೇಲೆ ಗುರುಳೆ ಮತ್ತೆ ಯಾವಾಗ ಹೋಗ್ತೀರಾ ಅಂದ್ರೆ ಮುಂದಿನ ವರ್ಷ ಹೋಗ್ತೀನಿ ಅಂತ ಹೇಳ್ತೇನೆ ನಾನು. ಸೊ ಆದ್ರಿಂದ ಮತ್ತೆ ಪುನಃ ಸಮಸ್ಯೆ ಆಗಬಾರದು ಅಂತ ಬೇಗ ಶೇರ್ ಮಾಡಿ. ಇಂತಹ ಅದ್ಭುತ ವರ್ಷಕ್ಕೊಮ್ಮೆ ಸಿಗುವ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸಂಕಲ್ಪ ಸೇವಾ ಪ್ರಸಾದ ವಿಶೇಷವಾಗಿ ಕರುಂಗಾಲಿ ಮಾಲೆಯನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ. ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಒಂದೊಂದು ಕರುಂಗಾಲಿ ಮಾಲೆ ಹಾಕೊಂಡ್ರು ಕೂಡ ಅವರಲ್ಲಿ ಅನ್ಯೋನ್ಯತೆ ಚೆನ್ನಾಗಿರುತ್ತೆ. ದೃಷ್ಟಿ ದೋಷದಿಂದಲೋ, ಮಾಟಮಂತ್ರದಿಂದಲೋ, ಶತ್ರುಬಾಧೆಯಿಂದಲೋ ಅಥವಾ ಬೇರೆ ಬೇರೆ ಯಾವುದೇ ಕಾರಣಗಳಿಂದ ಗಂಡ ಹೆಂಡತಿ ಜಗಳ ಜಾಸ್ತಿ ಆದ್ರೂ ಪರಿಹಾರವಾಗುತ್ತೆ. ಕುಜದೋಷಗಳನ್ನ ಪರಿಹಾರ ಮಾಡಿಕೊಡುತ್ತೆ ಕರುಂಗಾಲಿ ಮಾಲೆ. ನೀವು ಇಂಟರ್ನೆಟ್ ಅಲ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕಂಟಿನ್ಯೂಸ್ ಆಡ್ಸ್ ನೋಡ್ತಾ ಇರ್ತೀರಾ, ಒರಿಜಿನಲ್ ಕರುಂಗಾಲಿ ಮಾಲೆ ಅಂತ. ಇದನ್ನ ನಾವು ಬಹಳ ಪ್ರಮುಖವಾಗಿ ಕ್ಷೇತ್ರಗಳಲ್ಲಿ, ಶಿವರಾತ್ರಿ ಅಮಾವಾಸ್ಯೆ ಕ್ಷೇತ್ರಗಳಲ್ಲಿ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಮಾಡಿ ತಂದು ಪೂಜೆ ಮಾಡಿ ತಂದು ಕೊಡೋದು ಇನ್ನೂ ಎನರ್ಜೈಸ್ ಮಾಡ್ತಕ್ಕಂಥದ್ದು. ಸೊ ಅವ್ರು ಅದನ್ನೆಲ್ಲ ಮಾಡೋಣ, ನಾವು ಮಾಡಿ ಕೊಡ್ತಾ ಇದ್ದೇವೆ ಅದನ್ನೆಲ್ಲ. ಸೊ ಸಂಕಲ್ಪ ಸೇವೆಗೆ ಬೇಗ ದಯವಿಟ್ಟು ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಎಲ್ಲಾ ಹೋಮಗಳ ಭಸ್ಮ. ಯಾಕೆಂದ್ರೆ ರುದ್ರ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಮಹಾಮೃತ್ಯುಂಜಯ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಎಲ್ಲಾ ಹೋಮಗಳನ್ನ ಮಾಡಿದ ಹೋಮದ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಹಾಗೂ ಪ್ರತಿಯೊಬ್ಬರಿಗೂ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಅಲ್ಲಿಂದ ಇಲ್ಲಿ ಬಂದ ಮೇಲೆ ವಾಪಸ್ ಸ್ಪೀಡ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೇವೆ. ಸೊ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಒಳ್ಳೆದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡೋರು ನಮ್ಮ ಪೇಜ್ ನ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಒಳ್ಳೆದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.